ನಮ್ಮೂರಲ್ಲಿ ನಡೆಯೋ ನಾಳೆ ಮಾರಿ ಜಾತ್ರೆಗೆ ಫಸ್ಟು ಪಟಾಕಿ ಹೊಡೆದು ರೆಡಿಯಾಗಿ ನಿಂತಿರೋ ತೇರಿಗೆ ಹೂ ಡೆಕೋರೇಷನ್ ಮಾಡಬೇಕು. ದೇವಸ್ಥಾನ ಒಳಗಡೆ ಹೂವೆಲ್ಲನೂ ರೆಡಿ ಮಾಡ್ತಾ ಇದ್ದಾರೆ. ತೇರಿಗೆ ಹೂ ಡೆಕೋರೇಷನ್ ಮಾಡೋಕ್ಕೆ ನಮ್ಮ ಹುಡುಗ ಆಲ್ರೆಡಿ ರೆಡಿಯಾಗಿದ್ದಾನೆ. ಚಿಕ್ಕ ಮಕ್ಕಳು ಚೊಕ್ಕದಾಗಿ ಹೋಮಕುಂಡ ರೆಡಿ ಮಾಡಿದ್ರು. ಅದೇ ಗ್ಯಾಪಲ್ಲಿ ಸ್ವಲ್ಪ ಹೂ ಕೂಡ ರೆಡಿ ಆಗ್ತಾ ಇತ್ತು. ನಾಳೆ ನಡೆಯೋ ಕೊಂಡಕ್ಕೆ ಸೌದೆಗಳನ್ನ ತಗೊಬಂದು ಕೊಂಡದ ಹತ್ರ ಜೋಡಿಸಿದ್ರು. ಹೂವೆಲ್ಲ ರೆಡಿ ಆದಮೇಲೆ ತೇರಿಗೆ ಡೆಕೋರೇಷನ್ ಮಾಡೋಕ್ಕೆ ನಾನು ನಮ್ಮ ಫ್ರೆಂಡು ತೇರ್ ಮೇಲೆ ಹತ್ತಿ ಡೆಕೋರೇಷನ್ ಮಾಡ್ತಾ ಇದ್ದೋ. ಯಾರೋ ಹೊಸ ಸತ್ತಿಗೆ ತಗೊಬಂದಿದ್ರು, ಅದಕ್ಕೂ ಪೂಜೆ ಮಾಡ್ತಾ ಇದ್ರು. ಫೈನಲಿ ನಮ್ಮ ಫ್ರೆಂಡು ಟಾಪ್ಗೆ ಹೂ ಕಟ್ಟಕ್ಕೆ ಫುಲ್ಲು ತೇರು ಟಾಪ್ ಮೇಲೆ ಹತ್ತಿಬಿಟ್ಟಿದ್ದ. ಫೈನಲಿ ಹೂವೆಲ್ಲ ಕಟ್ಟಾದ್ಮೇಲೆ ತೇರು ಈ ಥರ ಕಾಣಿಸ್ತಾ ಇತ್ತು. ಬೆಳಗ್ಗೆ ನೋಡಬೇಕು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಬೆಳಗ್ಗೆಗೋಸ್ಕರ ವೆಯ್ಟ್ ಮಾಡಬೇಕು. ಮತ್ತು ಅಲ್ಲಿಂದ ಮನೆಗೆ ಹೋಗ್ತಕ್ಕೆ ರೆಡಿ ಆದೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವಸ್ಥಾನದ ಹತ್ರ ಹೊರಟೆ. ನಾನು ಹೋಗೋ ವರ್ಷದಲ್ಲಿ ದೇವರು ಮುಕ್ಕಾಲು ಭಾಗ ಊರೊಳಗಡೆ ಬಂದುಬಿಟ್ಟಿತ್ತು. ಸೈಡಲ್ಲಿ ಕುಣಿತಾ ಇರೋ ನಂದಿ ಕಂಬನ ಲೈಟಾಗಿ ನೋಡಿಕೊಂಡು ಹಾಗೆ ಬರ್ತಾ ಇರೋ ದೇವ್ರಿಗೆ ಇಲ್ಲಿಂದನೇ ಒಂದು ದೊಡ್ಡ ನಮಸ್ಕಾರ ಹಾಕ್ಕೊಂಡು ನೈಟೆಲ್ಲ ರೆಡಿ ಮಾಡಿ ತೇರು ಬೆಳಗ್ಗೆ ಈ ರೀತಿ ಕಾಣಿಸ್ತಾ ಇತ್ತು. ನೋಡಿ ತುಂಬಾ ಖುಷಿ ಆಯಿತು. ಹಾಕಿ ಸೌದೆ ಎಲ್ಲ ಬೆಂದು ಕೊಂಡ ಫುಲ್ ರೆಡಿ ಆಗಿತ್ತು. ಕೊಂಡ ಸುತ್ತ ಕರ್ಪೂರ ಹಾಕಿ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಪೂಜೆ ಎಲ್ಲ ಆದಮೇಲೆ ಒಬ್ಬೊಬ್ಬರಾಗಿ ಕೊಂಡ ಆದರು. ಕೊಂಡ ಎಲ್ಲ ಆದ್ಮೇಲೆ ಕೊಂಡದ ಗುಡಿ ಹತ್ರ ಕೂತ್ಕೊಂಡು ಧೂಪ ಹಾಕಿಸ್ಕೊಂಡು ಫೈನಲಿ ನಮ್ಮ ತೇರು ಈ ರೀತಿ ರೆಡಿಯಾಗಿ ಕಾಣಿಸ್ತಾ ಇತ್ತು. ಊರೊಳಗಡೆ ದೇವ್ರನ್ನ ಒಂದು ರೌಂಡ್ ಹೊಡಿಸಿ ಈ ಟಾಪ್ ಡ್ಯಾನ್ಸ್ ನೋಡ್ತಾ ಜಾತ್ರೆ ಮುಗಿಸ್ದೆ.